ನೀರು ನದಿಗೆಲ್ಲ ಸಂತನ ಬದುಕು ಸಂತನಿಗೆಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಅಂತ ಹೇಳಿರುವ ಹಾಗೆ ಇವತ್ತು ಚನ್ನಮಲ್ಲೇಶ್ವರ ಮಹಾತ್ಯಾಗಿಗಳ ತಮ್ಮ ಜೀವನ ಅದು ತಮಗಾಗಿ ಇರಲಿಲ್ಲ, ತ್ಯಾಗಕ್ಕಾಗಿ ಇತ್ತು ಅನ್ನೋದಕ್ಕೆ ಇವತ್ತು ಇಟಿಗ ಅಂತಕ್ಕಂಥದ್ದು ಬಂಗಾರ ಪೆಟ್ಟಿಗೆಯಾಗಿ ಮೆರಿತಾ ಇದೆ. ಅಷ್ಟಲ್ಲದೆ ಜಯದೇವಿ ಲಿಗಾಡಿಯವರು ಕೂಡ ಈ ಒಂದು ಪವಿತ್ರ ನೆಲಕ್ಕೆ ಬಂದಾಗ, ಈ ಭೂಮಿ ಮೇಲೆ ಕಾಲು ಇಟ್ಟಾಗ ಒಂದು ಗುಂಪ ಇದ್ದುದನ್ನ ಆಗಿನ ಕಾಲದಲ್ಲಿ ಒಂದು ಗುಂಪ ಅಂತಕ್ಕಂಥದ್ದು ಇತ್ತು. ಆ ಗುಂಪವನ್ನ ನೋಡಿದಾಗ ಜಯದೇವಿ ಲಿಗಾಡಿಯವರು ಹೇಳ್ತಾರ, ಆದ್ರೆ ಒಬ್ಬ ಸಾಧು ಸಂತ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥ ಸಾಧು ಕೂಡ ಹೇಳ್ತಾನ, ಏ ಮಹಾ ಚನ್ನಮಲ್ಲೇಶ್ವರ ತ್ಯಾಗಿಯವರೇ, ಜಂಗಲ ಮೇ ಏಕ್ ದಿನ ಮಂಗಲ ಹೋಗ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದಾಗ ಇವತ್ತು ಜಂಗಲದಲ್ಲಿ ಮಂಗಲ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಾಕ್ಷಿಯಾಗಿದೆ. ತಾಯಿ ಜಯದೇವಿ ಲಿಗಾಡಿಯವರು ಹೇಳಿರುವ ಹಾಗೆ ಇದು ಮರಿಕಲ್ಯಾಣ ಅಂತಕ್ಕಂಥದ್ದನ್ನ ಅವರು ಬಾಯಿಯಿಂದ ಅವತ್ತು ನುಡಿದು ಹೋಗಿದ್ದಾರೆ. ಹಾಗಾಗಿ ಇದು ಮರಿಕಲ್ಯಾಣವನ್ನಾಗಿ ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈ ನಾಡಿನ ಈ ಭಾಗದ ಎಲ್ಲ ಕಾಯಕ ಯೋಗಿಗಳು ಶರಣರ ಮೂರ್ತಿಗಳನ್ನ ಮಾಡಿ, ಆಮೇಲೆ 63 ಫೀಟಿನ ಒಂದು ಪ್ರಭುದೇವರ ಮೂರ್ತಿಯನ್ನ ಮಾಡಿ, ಮತ್ತು ಇನ್ನು ಚನ್ನಮಲ್ಲೇಶ್ವರ ಮೂರ್ತಿಯ ಮತ್ತು ಭದ್ರೇಶ್ವರ ಒಂದು ಶಿಲಾ ಮಂದಿರವನ್ನ ಅತ್ಯಂತ ಬೆಂಗಳೂರಿನ ಒಂದು ಕಲ್ಲಿನಿಂದ, ಕುಸುರಿ ಕಲ್ಲಿನಿಂದ ಈ ಕೆಲಸವನ್ನ ನಾವೆಲ್ಲರೂ ಆರಂಭಿಸೋಣ. ಹಾಗಾಗಿ ನಮ್ಮ ಈಗಾಗಲೇ ಶಂಭುಲಿಂಗಜ್ಜವರು ಕೂಡ ಅಪ್ಪಣೆ ಕೊಡಿಸಿದ್ದಾರೆ, ನಿಮಗೆ ಏನು ಕೊಡಬೇಕು ಅನಿಸ್ತದ, ಯಾರು ಸಾಲ ಮಾಡಿ ಅಂತ ಕೊಡಬೇಡ್ರಿ, ನಿಮ್ಮಲ್ಲಿ ದೇವರು ಇದ್ರ ಕೊಡ್ರಿ, ಇಲ್ಲದಿದ್ರೆ ಇಲ್ಲ. ಒಂದೊಂದು ಕಂಬ ಒಂದೊಂದು ಕಲ್ಲು ಕೊಟ್ಟರೆ ಸಾಕು. ಇಲ್ಲಿ ಸೇರಿರ್ತಕ್ಕಂಥವ್ರು ಮುಂದಿನ ವರ್ಷ ಅಂತಂದ್ರೆ ಅಪ್ಪವ್ರ ಮಂದಿರ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನೀವೆಲ್ಲರೂ ಕೂಡ ಈ ಮರಿಕಲ್ಯಾಣವನ್ನು ಮಾಡಲಿಕ್ಕೆ ಕಂಕಣ ಬದ್ಧರಾಗಬೇಕು. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಈ ಒಂದು ಇಟ್ಗಾ ಮಠವನ್ನ ನಾವೆಲ್ಲರೂ ಕೂಡ ಪರಿಪೂರ್ಣವಾಗಿ ಈ ಭಾಗವನ್ನು ಮರಿಕಲ್ಯಾಣ ಮತ್ತು ಎಲ್ಲರೂ ಹೊರಗೆ ನೋಡುವ ಹಾಗೆ ಇದನ್ನು ಸುಂದರವಾಗಿ ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಿಮ್ಮೆಲ್ಲರಿಗೂ ಕೂಡ ಆ ಪುಣ್ಯ ಸ್ನಾನ ಸಂಗಮದ ಆ ಮಾತಾಯಿ ಸರಸ್ವತಿ ಗಂಗೆ ಯಮುನೆಯರ ಒಂದು ಸಂಗಮವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ. ನಾವೆಲ್ಲರೂ ಕೂಡ ಸಂಗಮಕ್ಕೆ ಹೋಗಿ ಬಂದಿರತಕ್ಕಂಥವರಾಗಿದ್ದೀವಿ. ನೀವೆಲ್ಲರೂ ತಾಯಿಯಂದಿರು ಯಾರಿದ್ದೀರಿ, ಎಲ್ಲರೂ ಹೆಂಗೆ ಕಾಣ್ತಿದ್ರಿ ಅಂದ್ರೆ ಯಮುನಾ ನದಿಯನ್ನು ಕಾಣ್ತಾ ಇದ್ದೀರಿ. ಈ ಕಡೆ ಕುಳಿತಿರೋರು ಇವರೆಲ್ಲ ಗಂಗಾ ನದಿ ತರ ಕಾಣ್ತಾ ಇದಾರ, ಇಲ್ಲಿ ಮೇಲೆ ಕುಂತವರು ಇವರೆಲ್ಲ ಗುಪ್ತವಾಗಿರ್ತಕ್ಕಂಥ ಸರಸ್ವತಿ ನದಿ ತರ. ಅದು ಸಂಗಮ ಎಲ್ಲಾದ್ರೂ ಮತ್ತೊಂದು ಕುಂಭಮೇಳ ಸಣ್ಣದು ನಡೆದಿದ್ರ ಅದು ನಮ್ಮ ಇಟಿಗಾ ಗ್ರಾಮದಲ್ಲಿ, ಅದು ಈ ಮುಕ್ತಿ ಮಠದಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಇವತ್ತು ಭಾವಿಸ್ಕೊಳ್ಬೇಕಾಗ್ತದೆ. ಅಂತ ತ್ರಿವೇಣಿ ಸಂಗಮದ ಮಹಾರಥೋತ್ಸವವನ್ನ ನಾವು ನೀವೆಲ್ಲರೂ ಕೂಡ ಹಿಡಿದು ಕಣ್ತುಂಬಿಕೊಂಡು ಈ ದೇಹವನ್ನ ಈ ಕಾರ್ಯವನ್ನ ಪವಿತ್ರ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತೆ ಇನ್ನೂ ಅನೇಕ ಧಾರ್ಮಿಕ ಪರ ಕಾರ್ಯಕ್ರಮಗಳ ಜೊತೆಯಲ್ಲಿ ಮತ್ತು ಸಂಜೆಯೂ ಕೂಡ ಇಲ್ಲಿ ಮನೋರಂಜನಾ ಕಾರ್ಯಕ್ರಮ ಕೂಡ ನಡೆತಕ್ಕಂಥದ್ದಾಗಿದೆ. ಎಲ್ಲರೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳನ್ನ ತಮ್ಮ ಶ್ರದ್ಧಾ ಮತ್ತೆ ಇದೇ ಜೂನ್ 16ರವರೆಗೆ, ಜೂನ್ 14ನೇ ತಾರೀಕಿಗೆ ಅಪ್ಪವರ ಮಹಾಪುಣ್ಯತಿಥಿ ಕೂಡ ನಡೀತಕ್ಕಂಥದ್ದಾಗಿದೆ. ಅವರು ನಿಮ್ಮನ್ನೆಲ್ಲರನ್ನ ಅಗಲಿ ಇಂದಿಗೆ 2 ವರ್ಷಗಳ ಗತಿಸ್ತಕ್ಕಂಥ ಒಂದು ಸಂದರ್ಭ. ಆದರೆ ಅವರು ಅಗಲಿದ್ರೂ ಕೂಡ ಅಪ್ರತ್ಯಕ್ಷವಾಗಿ ಅವರ ಆತ್ಮ ನಮ್ಮ ಜೊತೆಯಲ್ಲಿದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದೆ ಅನ್ನೋದರಲ್ಲಿ 2 ಮಾತಿಲ್ಲ. ಅಂತ ಮಹಾಯೋಗಿಗಳ ಮಹಾತ್ಯಾಗಿ ಚನ್ನಮಲ್ಲೇಶ್ವರರ ಪುಣ್ಯತಿಥಿಯನ್ನ ಜೂನ್ 16ನೇ ತಾರೀಕಂದು ಎಲ್ಲ ಈ ಸೇರಿರ್ತಕ್ಕಂಥ ಸಮಸ್ತ ಸದ್ಭಕ್ತರು ಸೇರಿಕೊಂಡು ಆ ಪುಣ್ಯದ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಕಣ್ತುಂಬಿಕೊಳ್ಳತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತು ನಮ್ಮ ಸಂಗಮೇಶ್ವರವರು ಸಿದ್ದೇಶ್ವರವಾಡಿಯಲ್ಲಿ ಭೇಟಿಯಾದಾಗ ಅವರ ಮಂಗಲ ಪ್ರವಚನವನ್ನು ಕೇಳಿದೆ. ನಾವು ಕೂಡ ಬಹಳಷ್ಟು ಮಂದಿ, ಒಂದು 1000 ಮಂದಿ ಪ್ರವಚನ ಹೇಳುವವರನ್ನು ನೋಡಿದ್ದೇವೆ. ಮತ್ತು ಅವರು ಕೀರ್ತನೆ ಮಾಡ್ತಕ್ಕಂಥವ್ರನ್ನ ಕರೆಸಿದ್ದೀವಿ, ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ನಮ್ಮ ಸಂಗಮೇಶ್ವರವರಲ್ಲಿ ಆ ಆದಿಶಕ್ತಿ ಪರಾಂಬೆಯ ಒಂದು ಸ್ವರೂಪದಿಂದ ಅವರ ಕಂಠದಿಂದ ಬರತಕ್ಕಂಥ ಸುಮಧುರವಾಗಿರ್ತಕ್ಕಂಥ ನುಡಿಗಳನ್ನ ಅವರು ನುಡಿತೆ ಎಲ್ಲ ಆದಿಶಕ್ತಿಯನ್ನು ನುಡಿಸ್ತಿದ್ದಾಳೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅವರು ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಕಲ್ಯಾಣ ನಾಡಿನ ಕಲಬುರಗಿಯ ಈ ಒಂದು ಭಾಗದಲ್ಲಿ ಒಂದು ಜ್ಯೋತಿ ಸ್ವರೂಪವಾಗಿ ಬೆಳೆದು ಅವರಿಗೆ ಒಂದು ಒಳ್ಳೆ ಮಂಗಲವಾಗಿರ್ತಕ್ಕಂಥ ದೀರ್ಘಾಯುಷ್ಯದ ಜೊತೆಗೆ ಅವರಿಗೆ ಇನ್ನೂ ಅನೇಕ ಬಿರುದುಗಳನ್ನು ಪಡೀಲಿ ಅಂತಕ್ಕಂಥ ಮಾತನ್ನ